ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಈಗ ನಾನು ಟ್ರಾವೆಲ್ ಮಾಡ್ತಾ ಇರೋದು ಟ್ರೈನ್ ಬಂದು ಹುಬ್ಬಳ್ಳಿಯಿಂದ ಮಿರಾಜ್ ಎಕ್ಸ್‌ಪ್ರೆಸ್ ಅಂತ. ಸೊ ನಾವು ಟ್ರಾವೆಲ್ ಮಾಡಬೇಕಾದಾಗ ಯಾವ್ಯಾವ ಥರದ ಪ್ಲೇಸ್ ಬರುತ್ತೆ, ಆಮೇಲೆ ಯಾವ್ಯಾವ ಸ್ಟೇಷನ್ ಬರುತ್ತೆ ಅಂತ ನಾನು ನಿಮಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸೊ ಈಗ ನೆಕ್ಸ್ಟು ನಾವು ಮಿರಾಜ್‌ಗೆ ಹೋಗಬೇಕಾದಾಗ ಫಸ್ಟ್ ಬರೋದು ನವಲೂರು ಅಂತ, ನಂತರ ಉಣಕಲ್ ಅಂತ, ನಂತರ ಧಾರವಾಡ, ಆಮೇಲೆ ಕ್ಯಾರಿಕೊಪ್ಪ ಅಂತ. ಸೊ ನಾನು ಟ್ರೈನ್ ತೋರಿಸ್ತಾ ಇರೋದು ಬಂದ್ಬಿಟ್ಟು ಕ್ಯಾರಿಕೊಪ್ಪ ಅಂತ. ಸೊ ಇದು ಕ್ಯಾರಿಕೊಪ್ಪ ಅಂತಂತಂದರೆ ಸೊ ಇದು ಧಾರವಾಡ ಡಿಸ್ಟಿಕಲ್ಲಿ ಧಾರವಾಡ ಡಿಸ್ಟಿಕಲ್ಲಿ ಇದು ಬರುತ್ತೆ. ಸೊ ಇಲ್ಲಿ ವಾತಾವರಣ ಹೆಂಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಂತರ ಯಾವ ಥರ ಅಂತಂತಂದರೆ ಸೊ ಫುಲ್ಲು ಗ್ರೀನಿ ಪ್ಲೇಸ್ ಅಂತ ನಾವು ಹೇಳ್ಬೋದು. ನಂತರ ಏನಪ್ಪ ಅಂತಂದರೆ ಇಲ್ಲಿರೋ ಲೊಕೇಶನ್ ಆಯ್ತು, ಆಮೇಲೆ ಇಲ್ಲಿರೋ ನೇಚರ್ ಆಯ್ತು, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಟ್ರೈನ್ ನೋಡಿ ಯಾವ ಥರ ಸ್ಪೀಡ್ ಹೊಡಿತಾ ಇದ್ದಾನೆ ಅಂತಂದರೆ ಹೆವಿ ಸ್ಪೀಡ್ ಹೊಡಿತಾ ಇದ್ದಾನೆ ಟ್ರೈನ್ನ. ಸೊ ಇದು ನಾವು ಏನು ಅನ್ನಿಸುತ್ತೆ ಅಂತಂದರೆ ಎಲ್ಲ ಸ್ಟೇಷನ್ನಲ್ಲಿ ಇದು ಟ್ರೈನು ಸ್ಟಾಪ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಮೇಲ್ ಬ್ರಿಡ್ಜ್ ಬರ್ತಾ ಇದೆ. ಸೊ ಮೇಲ್ಗಡೆ ಫ್ಲೈ ಓವರ್ ಇದೆ. ಸೊ ಇಲ್ಲಿ ಯಾರು ಧಾರವಾಡ ಹುಬ್ಳಿಯಿಂದ ನೋಡ್ತಾ ಇದ್ದೀರಾ ಈ ವಿಡಿಯೋನ, ಯಾವುದಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಂತರ ನೋಡಿ ಯಾವ ಥರ ಗ್ರೀನ್ ಇದೆ. ಸೊ ಮತ್ತು ಆಮೇಲೆ ಕ್ಲೌಡಿ ಮೂಮೆಂಟ್ ಆಯಿತು. ನಂತರ ನೇಚರ್ ಮಾತ್ರ ಸಖತ್ತಾಗೈತಿ, ತುಂಬ ಬ್ಯೂಟಿಫುಲ್ಲಾಗೈತಿ. ಸೊ ಏನಪ್ಪ ಅಂದರೆ ಈ ರೂಟ್ ಏನಂತಂದರೆ ಲೋಂಡಾ, ಆಮೇಲೆ ಅಳ್ನಾವರ, ಸೊ ಇದಕ್ಕೆ ಕನೆಕ್ಟ್ ಆಗಿ ನಂತರ ಏನಪ್ಪ ಅಂದರೆ ಇದು ವಾಸ್ಕೋಡ ಗಾಮ ಏನು ರೂಟ್ ಇರುತ್ತಲ್ಲ, ಸೊ ಇದು ಸಪ್ರೇಷನ್ ಆಗುತ್ತೆ. ಬಟ್ ಈಗ ನಾವು ಹೋಗ್ತಾ ಇರೋ ಟ್ರೈನ್ ಬಂದ್ಬಿಟ್ಟು ಇದು ಗೋವಾ ರೂಟು ಹೋಗಲ್ಲ. ಸೊ ಇದು ಲೋಂಡಾದಿಂದ ಬೆಳಗಾವಿಗೆ ಹೋಗುತ್ತಾ, ಬೆಳಗಾವಿಯಿಂದ ಮಿರಾಜ್ ಲಾಸ್ಟ್ ಸ್ಟಾಪ್ ಇರೋದು. ಸೊ ಈಗ ನಾವು ಕ್ಯಾರಿಕೊಪ್ಪ ನಾವು ದಾಟಿದ್ದೀವಲ್ಲ, ಸೊ ನೋಡಿ ಯಾವ ಥರ ಲೊಕೇಶನ್ ಇದೆ ಅಂತ. ಸೊ ಆನಂತರ ಏನಂದರೆ ನಾನು ಇದು ಏನು ವಿಡಿಯೋ ಶೂಟ್ ಮಾಡಿದ್ದೈತಲ್ಲ, ಸೊ ಇದು ಏನಪ್ಪ ಅಂದರೆ ಮಾನ್ಸೂನ್ ಸೀಸನ್ನಲ್ಲಿ ಶೂಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಗ್ರೀನ್ ಪ್ಲೇಸ್ ಇದೆ. ಸೊ ನಾವೇನಾದರೂ ಈ ಕಡೆ ಏನಾದರೂ ನಾವು ಟ್ರಾವೆಲ್ ಮಾಡಬೇಕು ಅಂತ ಅನಿಸಿದಾಗ ನಮಗೆ ಏನೋ ಬೇರೆ ಪ್ಲೇಸಿಗೆ ನಾವೇನೋ ಬೇರೆ ಅಂದರೆ ಔಟ್ ಆಫ್ ಸ್ಟೇಟ್ ಬಂದಿದ್ದೀವೇನೋ ಅಂತ ಫೀಲ್ ಆಗುತ್ತೆ. ಬಟ್ ನಾವು ಆ ಥರ ಥಿಂಕ್ ಮಾಡೋಲ್ಲ, ಯಾಕಂದರೆ ಇದು ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತಹ ಸೊ ಇದು ಗುಡ್ ಪ್ಲೇಸು, ಒಳ್ಳೆಯ ಸ್ಥಳ. ಸೊ ನಾವು ಟ್ರೈನಲ್ಲಿ ಜರ್ನಿ ಮಾಡಬೇಕಾದಾಗ ಏನಂತಂದರೆ ಒಂಥರ ಹ್ಯಾಪಿ ಫೀಲ್ ಆಗುತ್ತೆ. ಸೊ ಚೆನ್ನಾಗಿರೋ ನೇಚರ್ ಆಯಿತು, ಸೊ ಏನಪ್ಪ ಅಂತಂದರೆ ಕ್ಲೈಮೇಟ್ ಆಯಿತು, ನಂತರ ಏನಪ್ಪ ಅಂದರೆ ಅಲ್ಲಿ ಏನು ಬೆಳೆದಿರ್ತಕ್ಕಂತಹ ಜನಗಳು, ಕೃಷಿ ಭೂಮಿ ಆಯಿತು. ಸೊ ತುಂಬ ಚೆನ್ನಾಗಿದೆ. ನಂತರ ಏನಪ್ಪ ಅಂತಂದರೆ ಈ ರೂಟ್ಗೆ ಹೋಗಬೇಕು ಅಂತಂತಂದರೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ ನೀವು ಆಲ್ರೆಡಿ ಯಾರು ಜರ್ನಿ ಮಾಡಿರೋಂಗಿಲ್ಲ, ಸೊ ಅವರು ಒಂದ್ಸರಿ ಈ ರೂಟಲ್ಲಿ ಜರ್ನಿ ಮಾಡಿ, ನಿಮಗೆ ಹ್ಯಾಪಿ ಫೀಲ್ ಆಗುತ್ತೆ. ಸೊ ಮೈಂಡಲ್ಲಿ ಏನಾದರೂ ಟೆನ್ಷನ್ ಏನಿರುತ್ತಲ್ಲ ಅದೆಲ್ಲ ರಿಲೀಫ್ ಆಗುತ್ತೆ. ಸೊ ನೋಡಿ ಯಾವ ಥರ ಗ್ರೀನ್ ಪ್ಲೇಸ್ ಇದೆ ಅಂತ. ಸೊ ನೀವು ನೋಡ್ತಾ ಇದ್ದರೆ ಏನು ಅಂತಂತಂದರೆ ಒಂಥರ ಮೈಂಡ್ ಮಾತ್ರ ಫುಲ್ಲು ಹ್ಯಾಪಿ ಫೀಲ್ ಆಗುತ್ತೆ. ನಂತರ ಈ ಟ್ರೈನ್ ಹೆಂಗಂತಂದರೆ ಫುಲ್ಲು ಎನ್ವೈರ್ಮೆಂಟಲ್ ಟ್ರೈನ್ ಅಂತ ನಾವು ಕರಿತೀವಿ, ಗ್ರೀನ್ ಎಕ್ಸ್‌ಪ್ರೆಸ್ ಅಂತಲೂ ನಾವು ಕರಿತೀವಿ. ಯಾಕಂತಂತಂದರೆ ಸೊ ಈಗ ನಾವು ಟ್ರಾವೆಲ್ ಮಾಡಬೇಕಾದಾಗ ಈ ಕಡೆಯೂ ಗಿಡ ಮರ ಆಯಿತು, ಆಮೇಲೆ ನೇಚರ್ ಆಯಿತು, ಆಮೇಲೆ ಏನಪ್ಪ ಅಂತಂತಂದರೆ ವಾತಾವರಣ ಆಯಿತು. ನಮ್ಗೆ ಹೆಂಗಂತಂದರೆ ಇದರಲ್ಲೇ ಕಂಟಿನ್ಯೂ ಮಾಡಿಬಿಡೋಣ ಅಂತ ಅನಿಸುತ್ತೆ. ಸೊ ಆ ಥರ ಫೀಲು ಈ ಟ್ರೈನು ನಮಗೆ ತೋರಿಸ್ಕೊಡುತ್ತೆ. ಸೊ ನೋಡಿ ಯಾವ ಥರ ಇದೆ ಅಂತ. ಯಾರ್ಯಾರು ಈ ರೂಟಲ್ಲಿ ಹೋಗಿದ್ದೀರಾ ಅವರು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಸೊ ಯಾವ ಥರ ಲೊಕೇಶನ್ ಇದೆ ಅಂತ. ಸೊ ನೋಡಿ ನಾನು ಟ್ರೈನ್ ಜರ್ನಿ ಮಾಡಬೇಕಾದಾಗ ಸೊ ಯಾರೂ ಇಲ್ಲ, ಇದ್ದಾರೆ ಬಟ್ ಏನೋ ಒಂದು 2-3 ಜನ ಇದ್ದಾರೆ. ಸೊ ನೋಡಿ ಯಾವ ಥರ ಇದೆ ಅಂತ. ಸೊ ಏನೂ ರಶ್ ಇರೋಂಗಿಲ್ಲ ಈ ಟ್ರೈನು. ಸೊ ಆರಾಮ್ ಟ್ರಾವೆಲ್ ಮಾಡ್ಬೋದು. ನಂತರ ನಿಮಗೆ ಆರಾಮಾಗಿ
ಫೆಸಿಲಿಟೀಸ್ ಆಯಿತು ತುಂಬ ಚೆನ್ನಾಗಿರುತ್ತೆ ಈ ಟ್ರೈನಲ್ಲಿ. ಏನೂ ಗದ್ದಲ ಇರೋಂಗಿಲ್ಲ. ನೋಡಿ ಯಾವ ಥರ ಇದೆ. ಮೌಂಟೇನ್ಸ್ ತುಂಬ ಚೆನ್ನಾಗಿರುತ್ತವೆ ಅಲ್ಲಿ. ಮೌಂಟೇನ್ಸ್ ಆಯಿತು, ಗಿಡ ಮರ ಆಯಿತು. ನಂತರ ಏನಂತಂದ್ರೆ ನೆಕ್ಸ್ಟು ಯಾವುದಂತಂದ್ರೆ ಕಂಬಾರಗಣಿವಿ ಅಂತ ಊರು ಬರುತ್ತೆ. ಸೊ ನೀವು ಕಂಬಾರಗಣಿವಿ ದಾಟಿದ ಮೇಲೆ ಅಳ್ನಾವರ ಅಂತ ಬರುತ್ತೆ. ಸೊ ಯಾವ ಥರ ಅಂತಂದರೆ ಒಂದು ಮೈಂಡ್ ಹೆಂಗಿರುತ್ತೆ ಅಂತಂದರೆ ಒಂದು ಬೇರೆ ಥರನೇ ಹೋಗುತ್ತೆ. ಸೊ ನೇಚರ್ ಮಧ್ಯೆ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ಸೊ ಒಂಥರ ಏನಂತಂದರೆ ಸಂತೋಷದ ಕ್ಷಣಗಳನ್ನು ನಾವು ಸವಿಬೇಕಾಗುತ್ತೆ. ಸೊ ಅಂಥ ಮೂಮೆಂಟ್ ಇಲ್ಲಿ ತೋರಿಸ್ಕೊಡುತ್ತೆ. ನೋಡಿ ಯಾವ ಥರ ಇದೆ ಅಂತ ಪ್ಲೇಸ್ ಆಯಿತು. ಸೊ ಕ್ಲೌಡಿ ಮೂಮೆಂಟ್ ಆಯಿತು. ಅಂದರೆ ಇಲ್ಲಿ ಯಾವ ಥರ ಅಂತಂದರೆ ನಾವು ಬೇಸಿಗೆ ಕಾಲದಲ್ಲಿ ಏನಾದರೂ ನಾವು ವಿಸಿಟ್ ಮಾಡಿದ್ರೂ ಸೊ ಇದೇ ಥರ ಫೀಲ್ ನಮಗಾಗುತ್ತೆ. ಯಾಕಂತಂದರೆ ಇಲ್ಲಿ ನಾವೇನು ಅಂತಂತಂದರೆ ಇದು ಮಲೆನಾಡಿನ ಪ್ರದೇಶ ಆಗಿರೋದು ಕಾರಣದಿಂದ ಸೊ ಆ ಥರ ಏನು ಇಲ್ಲಿ ಬಿಸಿಲು ಬೀಳುತ್ತೆ. ಬಟ್ ಏನಂತಂದ್ರೆ ಅಷ್ಟು ಬಿಸಿಲು ಇರೋಂಗಿಲ್ಲ. ಸೊ ಮೀಡಿಯಮ್ ಬಿಸಿಲು ಇರುತ್ತೆ. ಸೊ ಇವೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನೋಡಿ ಯಾವ ಥರ ಇದೆ ಅಂತ. ಸೊ ನೋಡಿ ಈ ಕಡೆ ನಾನು ವಿಡಿಯೋ ಮಾಡಬೇಕಾದಾಗ ಸೊ ಈ ಕಡೆಯೂ ಸೇಮ್ ಅದೇ ಥರ ಪ್ಲೇಸು ತೋರಿಸುತ್ತೆ ನೋಡಿ. ಈ ಕಡೆಯೂ ಗ್ರೀನ್ ಪ್ಲೇಸ, ಆಮೇಲೆ ಗ್ರೀನ್ ವೆದರ್ ಇದೆ. ನಂತರ ಮಾನ್ಸೂನ್ ನೋಡಿದರೆ ಯಾವ ಥರ ಫೀಲ್ ಆಗುತ್ತೆ ಅಂತಂದರೆ ಸೊ ಅದನ್ನ ನಾವು ಇಲ್ಲೇ ಕಂಟಿನ್ಯೂ ಜರ್ನಿ ಮಾಡಿಬಿಡ್ಬೇಕು ಅಂತ ಫೀಲ್ ನಮಗೆ ತೋರಿಸುತ್ತೆ. ಲೊಕೇಶನ್ ಮಾತ್ರ ತುಂಬ ಚೆನ್ನಾಗೈತಿ. ಸೊ ಯಾರು ವಿಸಿಟ್ ಮಾಡಿಲ್ಲ ಒಂದ್ಸರಿ ನೀವು ಈ ಭಾಗದಲ್ಲಿ ಏನಾದರೂ ನೀವು ಗೋವಾ ಆಯ್ತು, ಬೆಳಗಾವಿ ಆಯ್ತು, ನಂತರ ನೀವೇನಾದರೂ ಕೊಲ್ಲಾಪುರ ಸೊ ಈ ಭಾಗಕ್ಕೆ ನೀವೇನಾದರೂ ಹೋಗ್ಬೇಕು ಅಂತ ನೀವು ಭಾವಿಸಿದ್ರಿ ಅಂತಂದ್ರೆ ಸೊ ಇಲ್ಲಿ ಮಾತ್ರ ಟ್ರೈನ್ ಕನ್ವೀನಿಯೆಂಟ್ ತುಂಬ ಚೆನ್ನಾಗಿದೆ. ಸೊ ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಎನ್ವೈರ್ಮೆಂಟ್ ಫ್ರೆಂಡ್ಲಿ ಟ್ರೈನ್ ಇದ್ದಾವೆ. ಸೊ ನೀವು ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ. ಈ ಲೊಕೇಶನ್ ಮಾತ್ರ ಇಲ್ಲಿ ಇದ್ದಷ್ಟು ಬೇರೆ ಕಡೆ ಎಲ್ಲಿರುತ್ತೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಹ್ಯಾಪಿ ಫೀಲ್ ಆಗೈತಿ. ಸೊ ಯಾಕಂತಂದರೆ ಪ್ಲೇಸು ನೋಡಿದರೆ ಏನು ಅನ್ಸುತ್ತಂದರೆ ನಾವು ಏನೋ ಬೇರೆ ಸ್ಟೇಟ್ ಮೀನ್ಸ್ ಅಂದ್ರೆ ಕೇರಳ ಆಯ್ತು ಈ ಥರ ನಾವು ಬಂದಿದ್ದೀವಿ ಏನೋ ಅಂತ ಅನಿಸುತ್ತೆ. ಬಟ್ ಆ ಥರ ಏನು ನಮ್ಮ ಕರ್ನಾಟಕದಲ್ಲಿ ಇಂಥ ಪ್ಲೇಸ್ ಇದೆ ಅಂತ ನಮಗೆ ಖುಷಿ ಆಗುತ್ತೆ. ನೋಡಿ ಯಾವುದು ಸ್ಟೇಷನ್ನು ಸ್ಟಾಪ್ ಆಯಿತು ಸ್ಟೇಷನ್ನಲ್ಲಿ.